ಗುಬ್ಬಿ ಕಾಯ್ತಿನತ್ತೆ ಅವ್ ಜಾಳ್ಗೆ ಹಾಕಕ್ ಬಾ ಅಂದ್ರ ಒಬ್ರು ಬರೋವರೆಗ್ಯಾರ ಆಳುಗಳು. ಯಾಕವಾ ಕಾಲೇಜ್ಗೆ ಹೋಗ್ಲಿಲ್ಲ ನೀವತ್ತ? ಇಲ್ಲಣ್ಣ, ನಾನು ಕಾಲೇಜ್ಗೆ ಹೋಗಿಲ್ಲ. ಅಲ್ಲಣ್ಣ, ನೀವ್ ಹೊಲದ ಕಡೆ ಬಂದ್ರ ನಿಂದು ಊಟದ ಮೇಲೆ ಲಕ್ಷಣ ಇರಂಗಿಲ್ಲ. ಬಾ ಅಣ್ಣ, ಊಟ ಮಾಡಕ್ ಹೋಗುನು ಮನಿಗೆ. ತಂಗಿ, ನಾ ಊಟ ಮಾಡ್ಕೊತ್ ಕೂತ್ನಿ ಅಂದ್ರ ಇಲ್ಲಿ ಆಳುಗಳು ಸರಿಯಾಗಿ ದಗದ ಮಾಡಂಗಿಲ್ಲ. ಅದಕ್ಕೆ ಅವ್ರು ನೋಡ್ಬೇಕಂತ ಬಂದಿನಿ. ಬಾ ನೋಡು, ಪೇಪರ್ ಸೆನೆಕ್ ಬಂದಾವ. ಓದ್ರ ಮೇಲೆ ಲಕ್ಷ್ಯ ಇರ್ಬೇಕು ನೀ. ಈ ಸಲ ನನ್ನ ತಂಗಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು, ತಿಳಿತಿಲ್ಲೋ? ಹೋಗಣ್ಣ, ನಾ ಇವತ್ ಮನ್ಯಾಗ ಅದನ್ನು. ನೀ ಎಲ್ಲಾ ಬಿಟ್ಕಿಸಿಂದ ಹೊಲಕ್ ನಿನ್ನ ಕರ್ಯಾಕ್ ಬಂದ್ರ ಊಟಕ್ಕ ನೀ ಹೋಗ ಅಂತ ಹೇಳಕತ್ತಿಲ್ಲ ಅಣ್ಣ. ಇಬ್ರು ಅಣ್ಣ ತಂಗಿ ಇಬ್ರು ಕುತ್ಕೊಂಡ್ ಊಟ ಮಾಡಂಗಿಲ್ಲನ? ಏ ಸುಸ್ಮಿತಾ, ನಿನಗ ಮನ್ಯಾಗ ಕುಂಡ್ರ ಬಿಸಿಲಾಗ ಅಡ್ಡಾಡ್ಕೊತ ಬಾ ಹೇಳಿದ್ರಿ ಹೊಲದ ಕಡೆ. ಎದಕ್ ಬಂದಿ ಈಗ ಬಿಸಿಲಾಗ ಅಡ್ಡಾಡ್ಕೊತ? ಹಂಗಲ್ಲ ಯವ್ ಅಣ್ಣ, ಪಾಪ ಎಷ್ಟೊತ್ ಹೊಲ್ದಾಗ ದುಡಿಬೇಕು. ಅದಕ್ಕ ಅಣ್ಣ ನಾ ಊಟ ಕರ್ಯಾಕ್ ಬಂದಿದ್ನಿ ನನ್ ಮನಿಗ್ ಬಾ ಅಂತ ಹೇಳಿ. ಯವು ಸಾಲಿಗೆ ಹೋಗಿಕಿನ್ ಬಿಡಿಸಿ ಮನ್ಯಾಗ ಯಾಕೆ ಇಟ್ಕೊಂಡದಿ ಇವತ್ತ? ತಮ್ಮ, ಇವತ್ತ ಸುಸ್ಮಿತಾನ ನೋಡಾಕ್ ಬರೋರ್ದಾರ. ಸಾಲಿ ಬಿಡಿಸಿ ನಾನಾಕಿನ ಮನ್ಯಾಗ ಇಟ್ಕೊಂಡನಿಂದ. ಏ ಕಳ್ಳಿ, ಇವತ್ತ ನನ್ನ ಗಂಡನ ಮನೆಯವರು ನೋಡಾಕ್ ಬರಾಕ್ತಾರು. ಬಾ ಅಣ್ಣ ಮನಿಗೆ ಕರೀದಿ ಬಿಟ್ಟ ಊಟದ ದೇವ ಮಾಡಿ ಕರಿಯಾಕ ಬಂದೇನ? ಅಣ್ಣ, ಈ ವಿಷಯ ನನ್ಗೆ ಗೊತ್ತಿಲ್ಲ ಅಣ್ಣ. ನಾನ್ ನೋಡಾಕ್ ಬರ್ತಾರ ಅನ್ನೋದ. ಯವ್ ಇವತ್ ನನ್ ನೋಡಾಕ್ ಬರ್ತಾರು? ಹ್ಞೂ ಯವ್ವ, ಇಂದ ಬರ್ತನತ ಫೋನ್ ಹಚ್ಚಿರು. ಅದಕ್ಕ ನಿನಗ ಮನ್ಯಾಗ ಇರತ್ ಹೇಳಿನಿ. ಯವು ನೀನು ಮುಂದೆ ನಡಿ. ಏಯ್ ಕಳಿ, ಹಿಂಗ್ ಬಿಸಿಲಾ ಬಂದಿ ಅಂದ್ರ ನಿನ್ನ ಮೋಟಿ ಕಪ್ಪಕೈತಿ. ಮತ್ತ ಆಗು ಗಂಡ ನೈಕಿ ಕರಗದಾಳ ಒಲ್ಲೆತನ. ನಡ್ರಿ ಮನಿಗ್ ಹೋಗುನು. ಯವು ಮನಿಗ್ ಹೋಗು ನಡ್ರಿ. ಬರ್ತಮ್ಮ. ಅಣ್ಣ, ನೀನು ಅವ ಹೇಳ್ದಂಗನ ಕುಣಿತಿಲ್ಲ. ಯಾಕವ ಏನತ್ತು? ನಾ ಇನ್ನೂ ಓದ್ಬೇಕಣ್ಣ. ಇಷ್ಟು ಜಲ್ದಿ ನನಗ ಮದ್ವಿ ಬ್ಯಾಡ. ಅವಾಗ ಸ್ವಲ್ಪ ನೀನ ಹೇಳ. ಈಗ ಬೀಗರಿ ಬರಿ ಅಂತ ಫೋನ್ ಹಚ್ಚಾಳಕ್ಕೆ. ಈಗ ನಾವ್ ಬೇಡ ಅಂದ್ರ ಆಕಿ ಮನಸ್ಸಿಗೆ ನೋವು ಆಕತಿ. ಇದೊಂದ್ಸಲ ಅವರು ಬಂದ ನೋಡಿ ಹೋಗ್ಲಿ. ಅವ್ರು ಬಂದ್ಗಪ್ಲಿ ನಿನ್ ಮದ್ವಿನ ಆಕಾರನ. ಬಂದ ನೋಡಿ ಹೋಗ್ಲಿ. ಅವನ ಮನಸ್ಸು ನುಸುದ್ ಬೇಡ. ಬಾ ಹೋಗುನು. ಆಯ್ತಣ್ಣ. ಯವ್ವ, ಹೇಳ್ತಮ್ಮ. ತಂಗಿಗೆ ಮದುವೆ ಆಗಕ್ ಇಷ್ಟ ಇಲ್ಲ ಅಂತ ಅವ್ರು ఎవరವ್ರು ಬರೋ ಬೀಗರ? ತಮ್ಮ, ಸುಸ್ಮಿತಾ ನೋಡವ್ರು ಬ್ಯಾರೆ ಊರವ ಅಲ್ಲ, ನನ್ನ ತಮ್ಮನ ಯಪ್ಪ. ಯವ್ವ, ನಿನ್ನ ತಮ್ಮ ಅವಾಗ ಸುಸ್ಮಿತಾನ್ ಕೊಡೋದು ಬೇಡವಾ. ಇದಕ್ಕೆ ನನ್ನ ಮನಸ್ಸು ಒಪ್ಪಂಗಿಲ್ಲ. ನಿನ್ನ ತಮ್ಮಗ ಕಂಡಪಟ್ಟಿ ವಯಸ್ಸಾಗ್ಯಾವ. ಅಷ್ಟೇ ಅಲ್ಲ, ಈಗ ಇಬ್ರು ಹೆಂಡ್ರ ಅವನ್ ಬಿಟ್ಟ ಓಡಿ ಹೋಗ್ಯಾರ. ಈಗ ಮೂರನೇದಕ್ಕೆ ನನ್ನ ತಂಗಿನ ಅವ್ನ್ ಕೊಡಕ ನನ್ನ ಮನಸ್ಸು ಒಪ್ಪಂಗಿಲ್ವಾ? ಇದಕ್ಕೇನು? ಏನಂದಿ? ನನ್ನ ತಮ್ಮ ವಯಸ್ಸಾಗ್ಯಾವು, ಮದ್ವಿ ಆಗಾಕಿ ಸುಸ್ಮಿತಾ ನನ್ನ ಮಗಳ. ನೀ ಬಾಯಿ ಮುತ್ಕೊಂಡ ಸುಮ್ಮ ಕುಂಡ್ರ. ಏ ಯವ್ವ, ಅಣ್ಣ ಹೇಳಿದ್ರ ತಪ್ಪ ಏನೈತಿ? ಅವ ಅಲ್ವನ ಅವ್ನ ಮದ್ವಿ ಆಗಂಗಿಲ್ಲ. ಅವ್ನ ವಯಸ್ಸ ಬಾಳ ಆಗ್ಯಾವ. ಬಾಳೆ ಮಾಡೋದು ಅವನ್ ಜೋಡಿ, ಅವನ ವಯಸ್ಸು ಜೋಡಿ ಅಲ್ಲ. ಬಾಯಿ ಮುತ್ಕ ಸುಮ್ ಬಾ. ಯವ್ವ, ಆಕಿ ಸಾಲಿಗೆ ಹೋಗೋ ಹುಡುಗಿ. ಈಕಿನ ಹೋದ ಅವ್ನ್ ಮದುವೆ ಮಾಡೋದಂದ್ರೆ ಜನ ಊರಾಗ ನಗತಾರ. ಮದುವೆ ಆಗ್ಬೇಕಾದ್ರ ವರ ವಾರ್ಗಿ ನೋಡ್ತಾರ ಹಿರಿಯರ, ಆಮೇಲೆ ಮದುವೆ ಮಾಡ್ತಾರ. ಅವೇನೋ ಹೇಳ್ಯಾನಂತ ಈ ನಮ್ ತಂಗಿನ ಅವ್ ಕೊಟ್ಟು ನಾ ಮದುವೆ ಮಾಡಂಗಿಲ್ಲ. ಅದು ಅಲ್ಲದವ ಮೂರನೇ ಮದುವೆ. ಏನಂದಾರ ಜನ ಊರಾಗ ಉಳ್ಳಾಗಡ್ಡಿ ಕಟ್ಟಿ ಉಗುಳ್ತಾರ. ತಿಳ್ಕೊಂಡೇನ? ಮಾತಿದ್ರ ನಮ್ ತಮ್ಮಗ್ ಮೂರನೇ ಮದ್ವಿ ಐತಿ. ನಿಮ್ಮ ಅಪ್ಪನ ಆಗಿಲ್ಲ, ನಾ ಎರಡನೇದು ರಗಡ್ ವಯಸ್ಸಾಗಿದ್ದಿಲ್ಲ. ಅಂತ ಕೂಡ ನಾ ಬಾಳೆ ಮಾಡಿಲ್ಲ. ಏನು ಮಾತಾಡಕತ್ತಿ ನೀನು? ನಮ್ಮ ಅಪ್ಪನಿ ಎರಡನೇ ಮದುವೆ ಆಗಿದೆ ನಿಜ. ಆದ್ರೆ ನಿನಗೂ ಗಂಡಿ ಬಿಟ್ಟು ಆದ ಬಳಕ ನಮ್ಮ ಅಪ್ಪನಿ ಎರಡನೇ ಮದುವೆ ಆಗ್ಯದಿ. ಆದ್ರೆ ನಮ್ಮ ತಂಗಿನ ಮದುವೆ ಆಗಿಲ್ಲ. ಸಣ್ಣ ವಯಸ್ಸಾಕಿದ. ಆಕಿ ವಯಸ್ಸು ತಕ್ಕಂತ ಹುಡುಗನ್ ತನ್ನ ಮದುವೆ ಮಾಡೋದು ಬಿಟ್ಟು ಕಿಶಿಂದ ಆ ಮುದುಕ ಕೊಡಕ್ಕೇನ? ನಾ ಕೊಡಂಗಿಲ್ಲ ನಮ್ಮ ತಂಗಿನ. ಏಯ್ ಸುಮ್ಮ ಕುಂಡ್ರಲಿ. ನಿಮ್ಮ ಅವ್ವ ಇದ್ದಾಕಿ ಸಾತ್ ಹೋಗ್ಯಾಳ. ಆಕಿ ನನ್ನ ಮಗಳ ವಿಚಾರ ಮಾಡಕ ನೀ ಯಾರು? ಯವ್ವ, ನಮ್ಮ ತಾಯಿ ನನ್ನ ಹಡದ ಸತ್ತು ಹೋಗಿರ್ಬೋದು ನಿಜ. ಆದ್ರೆ ನನ್ನ ದೃಷ್ಟಿ ಒಳಗೆ ನೀನ ಜನ್ಮ ಕೊಟ್ಟ ತಾಯಿ ಅಂತ ತಿಳ್ಕೊಂಡವನ. ನೀ ಈಕಿನ ಹಡದ ತಾಯಿ ಆಗಿರ್ಬೋದು, ಆದ್ರೆ ನಮ್ಮ ಇಬ್ಬರಿಗೆ ಜನ್ಮ ಕೊಟ್ಟವ ಅಪ್ಪ ಒಬ್ಬನ ಹೌದಲ್ಲೋ. ಅಂದ ಬಳಕ ತಂಗಿ ಕಷ್ಟ ಸುಖದಾಗ ವಿಚಾರ ಮಾಡೋದು ನನ್ನ ಕರ್ತವ್ಯ ಐತಿ. ಅಂದ ಬಳಕ ಆ ಮುದುಕು ಕೊಡತ್ತೇನ? ನನ್ನ ತಂಗಿ ನಾವು ಕೊಡಂಗಿಲ್ಲ. ಹೆಂಗತೀನಿ ಸುಸ್ಮಿತಾ? ಅಣ್ಣ, ನೀ ಹೇಳ್ದಂಗ ಕೇಳ್ತಾನಣ್ಣ. ಈಗೆಲ್ಲ ತಂಗಿ ಅಂತ ಮಾತಾಡ್ತಾನ. ಅವ್ನು ಎಷ್ಟೋ ಮಾಡು ನನ್ನ ಸೌತಿ ಮಗ. ಬಾ ಹೋಗನ, ಬಾ ಹೋಗನ. ಅಣ್ಣ ಬಿಡೇವ್ ಕೈ. ಅಲ್ಲ
ನಮ್ಮ ಅವ್ಗ ಬುದ್ಧಿ ಯಾಕೆ ಬರುವಂತಾಗೈತಿ? ಇನ್ನ ಸಣ್ಣ ಮಗಳನ್ನ ಓದ ಆ ಮುದುಕಗೆ ಮದುವೆ ಮಾಡಿ ಕೊಡ್ತಾನಂತಾಳ. ಬೇಡ, ಇದನ್ನ ಹೆಂಗಾರ ಮಾಡಿ ನಾ ತಡೆಯಬೇಕ. ಇಲ್ಲಿದ್ರೆ ನಮ್ಮ ತಂಗಿ ಜೀವನ ಹಾಳಾಕೈತಿ. ನೋಡಿದವರು ತಪ್ಪು ತಿಳ್ಕೊತಾರ. ಬೇಡ, ಇದನ್ನ ಹೆಂಗಾರ ಮಾಡಿ ತಡೆಯಬೇಕ. ನಿಮ್ಮ ಅಣ್ಣನ ಮಾತ ಕೇಳಬೇಡ. ಎಷ್ಟೋ ಆದ್ರೂ ನನ್ನ ಸೌತಿ ಮಗ ಅವ. ಸಿರಿಮಂತ, ದೊಡ್ಡ ಶ್ರೀಮಂತ ಅದ ನಮ್ಮ ತಮ್ಮ. ಅವ್ನು ಕೊಟ್ಟ ಮದ್ವಿ ಮಾಡ್ತಾನ. ಈಗ ಬಡವರಿಗೆ ಕೊಟ್ಟಂದ್ರ ನಿನಗೇನಿದ ಆಸ್ತಿ ಬರ್ತೈತಿ. ಆಸ್ತಿ ಕೊಡದ್ ಹತ್ತೈತೆ ತಂದ್ ಬಡವರಿಗೆ ಕೊಟ್ಟು ಕುಂಡಿರ್ತಾನ. ನೋಡಿ ಏನ್ ಮಾಡ್ತಿ ನೋಡ. ಯವ್ವ ಆದ್ರೂ ಅವಂದು ವಯಸ್ಸು ಬಾಳ ಆಗೈತಿ ಯವ್ವ. ಯಾಕೋ ಅಕ್ಕ ಯವ್ವ 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 ನಾನು ಹುಡುಗಿ ಬರ್ತ. ಯವ್ವ ನಿನ್ ಗಂಡ ಬಂದಾನ ಅಂತೇಳಿ ನೀರ್ ತೊಂಬರಾಗ. ಯಾಕ ನಿನ್ನ ಎರಡು ಪಾದ ಕೊಡ್ ನಾ ನಮಸ್ಕಾರ ಮಾಡ್ತೀನಿ. 100 ವರ್ಷ ಸುಖವಾಗಿ ಬಾಳೆಪ್ಪ ತಮ್ಮ. ಅಕ್ಕ ನಿನ್ನ ಆಶೀರ್ವಾದ ಇತ್ತಂದ್ರ 100 ವರ್ಷ ಯಾಕ 1000 ವರ್ಷ ಬದುಕ್ತಾನ ಅಕ್ಕ. ನಾ 1000 ವರ್ಷ ಬದುಕ್ತಾನೆ. ತಮ್ಮ ತಳಕ್ ಕುಂಡ್ರ ಬ್ಯಾಡ. ಹಾ ಬ್ಯಾಡ ಏರಿ ಮಂದಿ ನೋಡಿದವ್ರ ಏನದಾರು ಕುರ್ಚಿ ಕುಂಡ್ರ ಬಾ ಹೇಳ. ಅಯ್ಯಪ್ಪ ಇಲ್ಲಿ ಸರಿ ಅಕ್ಕಾಡಿ ಕುಂಡ್ರಿ ಇಲ್ಲಿ ಕುರ್ಚಿ ಮೇಲೆ. ಏ ಅಕ್ಕ, ನಾನು ಎಷ್ಟೋ ಇದ್ರು ನಿನ್ನ ಪಾದ ತೆಳಗ ಕುಂಡಿರ್ತಾನ. ನಾ ಅಲ್ಲಿ ನಾ ಕುಂಡ್ರಲ್ಲ ಅಕ್ಕ. ನೀನ ಕುರ್ಚಿದ ಮೇಲೆ ಕುಂಡ್ರ. ಯಾಕಂದ್ರ ನೀ ಎಷ್ಟೋ ಇದ್ರು ನನಗ ದೊಡ್ಡ ಅಕ್ಕ. ನೀನು ದೊಡ್ಡ ಸ್ಥಾನದಾಗ ನೀನ ಮ್ಯಾಲ ಕುಂಡಿರ್ಬೇಕು. ನಾ ಎಷ್ಟೋ ಇದ್ರು ನಿನ್ನ ಪಾದ ತೆಳಗ ಕುಂಡಿರ್ತಾನ. ಏನಕ್ಕ ಸಿಟ್ಟು ತಿಳ್ಕೊಬೇಡ, ದಯವಿಟ್ಟು ಮ್ಯಾಲ ಕುಂಡ್ರಿ ನೀ. ಯಾಕಂದ್ರ ನೀ ಹೆಣ್ಣು ಕೊಡಕಿದಿಲ್ಲ ನನಗ, ಹೌದಲ್ಲ? ಎಷ್ಟ ಮಾಡ್ರಿ ಮನಿ ಅಳಿಯಾನಿ ಕುರ್ಚಿ ಅಂದ್ಮೇಲೆ ಕುಂಡ್ರಿ. ಒಟ್ ನಮ್ಮ ಅಕ್ಕ ಒಟ್ಟ ಸುಮ್ ಕುಂಡ್ರಂಗಿಲ್ಲ. ನಮ್ಮ ಅಕ್ಕ ನನ್ನ ಮ್ಯಾಲ ಬಾಳ ಪ್ರೀತಿ ಇದ್ದಾಳ ನೋಡು. ಒಟ್ಟ ಆಯ್ತಲ್ವ, ನೀ ಹೇಳ್ದಂಗ ಆಗ್ಲಿ. ಇದೇ ಕುರ್ಚಿ ಮೇಲೆ ಕುರ್ತೀವಿ ಹೆಚ್ಚಂಗ ಹೊಚ್ಚಂಗ್ ಕುಂಡ್ರಬೇಕು ಕುರ್ಚಿದ ಮ್ಯಾಲ. ಹಿಂಗ್ ಹೊಚ್ಚಂಗ್ ಹಿಂಗ್ ಕುಂಡ್ರಬೇಕನಕ್ಕ. ಏ ತಮ್ಮ ಹಿಂಗ ಕುಂಡ್ರದಾಲು ಕಾಲ್ ಜೋತ್ ಬಿಟ್ಕೊಂಡ್ರೆ. ಈಗ ನನ್ನ ಮಗಳು ನೋಡಿಳಂದ್ರ ಇದ್ಯಾವ್ದು ಗಂಡ ಮಂಗ್ಯಾ ಕೂತಾಳು ತಳಗ ಕಾಲ್ ಜೋತ್ ಬಿಟ್ಕೊಂಡ್ರಿ ಚಂದಂಗ. ಹಾ ಅಂದ್ರ ನನಗ ನಿನ್ನ ಮಗಳು ಗಂಡು ಮಂಗ್ಯ ಆತಾಳು. ಹಂಗ ಕೂತ್ರ ಅದ್ಕ ಕಾಲ್ ಜೋತ್ ಬಿಡ್ತಾ ಹೇಳಕತ್ತೇನೆ ನಿನಗೆ. ಕಾಲ್ ತೋತ್ ಬಿಡ್ಡ ಅಂದ್ರ ಹಿಂಗನ ಅದನ್ನೊಂದು ಬೇಡ ಇದೊಂದು ಬಿಡ್ಬೇಕನ ಹಿಂಗ ಹಿಂಗ್ ಕುಂಡ್ರಬೇಕನ. ಹಿಂಗ ಕುಂಡ್ರಬೇಕ. ಹಾ ಹಾ ಕಣ್ ತಂಗಿ ಸುಸ್ಮಿತಾ ಬಾ, ನಿನ್ ಗಂಡ ಬಂದ ನೀರ್ ತಗೊಂಡ. ಈಗೇನ್ ಅನ್ನಂಗಿಲ್ಲ. ಈಗೇನು ಅನ್ನಂಗಿಲ್ಲ. ರಾಜಕುಮಾರ್ ಕುತ್ತಂಗಾಗಿತ್ತೆ ಕುರ್ಚಿಯ ಮ್ಯಾಲ. ಹಾ ಸಾಂಗ ನೋಡು. ಬಾರಕವ ನಿನ್ ಗಂಡ ಬಂದಾನ. ಯವು ಮಾತಿತ್ತರೆ ನಿನ್ ಗಂಡ ಬಂದ ತೋದರ್ತಿ. ಇನ್ನ ಹಾಲಿಲ್ಲ ಬಾಟ್ಲಿಲ್ಲ ಗುಟುಕಂದ್ರ ಅಂತೇಳಿ ಮದುವೆ ಆಗಲಾರ್ದ ಮುಂಚೆ ಗಂಡ ಆಗಿಬಿಟ್ಟನ. ಇವಾಗ ಹೆಣ್ಣು ಕೊಡ್ಬೇಕಾ? ಯಾಕ ನೋಡಿ ಹೆಂಗತಾನು? ಯಾಕ ನಾ ಚಾಂದಿಲ್ಲನ? ಏಯ್ ಮಕ್ಕ ಏನ್ ನೋಡ್ತಿ? ಕೋಡ್ ನಿನ್ ಗಂಡಗ್ ನೀರ್ ಕೊಡವ ಕುಡಿಲಿ. ಕಣ್ಣಾಗ ನುಂಗಿ ಎಂದ ಹೆಣ್ಮಕ್ಳದು ಕಂಡಿ ಇಲ್ಲೋ. ನೀರ್ ಕುಡಿ. ಯಾಕ ಮಾಡ್ತಾನ ಮಾಮ? ಏಯ್ ನಿನಗ್ಯಾರು ಹಿರ್ತಾರ ಮಾಡತ್ತಾರ? ಬಾಯಿ ಮುಚ್ಕೊಂಡ್ ಕುಡ್ರಾಕ್ ಬರಂಗಿಲ್ಲ. ಒಳಗ್ ಹೋಗ. ನನಗ ನಮ್ಮ ತಮ್ಮಗ ಐತಿ, ನನ್ನ ಮಗಳದ ಮದುವೆ ಐತಿ. ನೀ ಸುಮ್ಮ ಸರ ಹೋಗ ಒಳಗ ಬಾಂಧಪ್ಪ. ಯವ್ವ ಅದು ನನ್ನ ಮಗಳ ಮದುವೆ ಐತಿಯಲ್ಲ, ಅದಕ್ಕೆ ಜನ್ಮ ಕೊಟ್ಟವ್ ನಮ್ಮಪ್ಪ ಅನ್ನೋದು ನೀ ಮರ್ಯಾಕ್ ಹೋಗಬೇಡ. ಇಂಥವ್ ಹೆಣ್ಣು ಕೊಡ್ತೀಯ? ನೋಡಲಿ ದಾಡಿ ಎಲ್ಲ ಬೆಳ್ಳಗಾಗ್ಯಾವ. ನೋಡಿದವ್ರು ಮುದುಕನ ಮದುವೆ ಅತ್ತಾರ. ಇದರಿಂದ ಮರ್ಯಾದೆ ಹಾಳಾಕೈತಿ. ನನ್ನ ತಂಗಿ ಜೀವನ ಅಳಗಲ್ಲಕೈತಿ. ಅದನ್ನ ನೋಡ್ಕೊತ ಸುಮ್ಕೊಂಡ್ರೈತಿ ನನಗೆ. ನಾ ಇವ್ ಹೆಣ್ಣು ಕೊಡಂಗಿಲ್ಲ. ಏ ಮಮ್ಮ, ಏನ್ ಹೇಳಕತ್ತಿದಿ ನೀನು? ದಾಡಿ ಅಟ್ಟ ಅಲ್ಲ, ತಲಿ ಕೂರ್ನು ಬೆಳಗಾಕಾವ, ಸಣ್ಣ ಹುಡುಗರು ಸಹಿತ ಬೆಳಗಾಕಾವ. ಈಗ ಏನ್ ಹೇಳಕತ್ತಿದಿ ನೀನು? ಕಲರ್ ಹಚ್ಚರ ಎಲ್ಲಾ ಕಲರ್ ಹಾಕಾವು. ಅದಕ್ಕೇನೈತಿ? ಬೆಳ್ಳಗಾಗ್ಯಾವತ್. ಬೆಳ್ಳಗಾದ್ರ ಏನ ಮದುವೆ ಆಗ್ಬಾರ್ದನ? ಮದುವೆ ಆಗಾಕ ಬ್ಯಾಡ ಅಂದಿಲ್ಲ. ಕಣ್ಣ ಒಳ್ಳಟ್ಟವು ತೊಗಲು ಜೋತ್ ಬಿದ್ದೈತಿ. ಗಡ್ಡ ಬೆಳ್ಳಗಾಗ್ಯಾವ. ಆಕಿನ ನಿನ್ನ ಜೋಡಿ ನೋಡ್ತಿದ್ರೆ ಏನಕೈತಿ? ಅಪ್ಪ ಮಗಳು ನಿಂದ್ರಿಸಿದಂಗ ಆಕೈತಿ. ಇದಕ್ಕತ್ತಾರ ಜೀವನ. ನಿನ್ನ ಲೆವೆಲ್ ತಕ್ಕಂತ ಹುಡುಗಿನ ನೋಡಿ ಮದುವೆ ಆಗ. ಆದ್ರೆ ಖರ್ಚು ನಾವು ಕೊಡುತ್ತೀವ, ಆದ್ರೆ ನಮ್ಮ ತಂಗಿನ ಕೊಡಂಗಿಲ್ಲ ನಿನಗ.
ಏ ತಮ್ಮ ಈ ನಾಯಿ ಮಾತು ಯಾರು ಕೇಳ್ತಾರು? ನನ್ನ ಮಗಳಾಕಿ, ನಾ ಕೊಟ್ಟು ನಿನಗೆ ಮದ್ವಿ ಮಾಡ್ತಾನ, ಅಂಜಬ್ಯಾಡ್ ನೀ. ಯವ್ವ ಅಣ್ಣ ಹೇಳು ಮಾತ ಕರೆ ಐತಿ. ಇವ್ ನಾ ಮದ್ವಿ ನಾವ್ ಅಲ್ಲಿ ಯವ್ವ. ಈಗ ಚಲೋ ಆತನ. ನಾ ಹೇಳಿದ್ರೆ ನಿಮಗ ತಮ್ಮಗ ಅಕ್ಕಗ ನೆತ್ತಾಗಿ ಮೆಣಸಿನಕಾಯಿ ಅರ್ಧಂಗ ಆಕತಿ. ಮದುವೆ ಆಗು ಹುಡುಗಿನ ಒಳ್ಳೆ ಅಂದತಿ. ಎಳ್ಳಿಲ್ಲಿದೆ ಎಳ್ಳಣ್ಣಿ. ಅಕ್ಕ ಎದ್ದು ಹೋಗ್ಲೇನ? ಏ ತಮ್ಮ ಸುಮ್ಕೊಂಡ್ರ ನನ್ನ ಮಗಳ ಮದ್ವಿ ವಿಷಯದಾಗ ಎಲ್ಲಾರ ಬಾಯಿ ಹಾಕಿದೆ ಅಂದ್ರೆ ನಿಮ್ಮ ಅಪ್ರ ಅನ್ನೋದಿತ್ತ. ಯವ್ವ ಏನ್ ಮಾತಾಡಕತ್ತೀನಿ? ಏನ್ ನಾ ಇದಕ್ ಸಂಬಂಧ ಇಲ್ಲನ? ಹೆಂಗವ ಇದಕ್ಕ? ಅಣ್ಣ ಅವ್ವ ಹೇಳಿದಂಗ ನಾ ಕೇಳ್ತೇನ. ನನ್ನ ಸಂಬಂಧ ಅವ್ವ ನೀನು ಯಾಕೆ ಜಗಳಾಡ್ತೀರಿ? ಮದಿಗೆ ಒಪ್ಕೊಂಡಂಗ ಯವ್ವ ಹುಚ್ಚಿ ಕೈಯಾಗ ಹುರ್ಕಾಡ್ಲಿ ಕೊಟ್ಟಂಗಾತ. ತಂಗಿ ಈಕೆ ಮಾತು ಕೇಳಿ ಹಗಲಿ ನೋಡಿದ ಬಾಯಾಗ ರಾತ್ರಿ ಬಿದ್ದಂಗ ಆಕೈತೆ ನನಗ್. ಮಾತಾಡ್ರ ಅಪ್ಪ ನಾನೆಂದಳು ಏನ್ಯಾಕೆ ಮಾಡ್ಕೋವರಕ್ಕ? ತಂಗಿ ನಾಳೆಂದು ಅಂದ್ರ ಮದ್ವಿ ನಿಮ್ಮ ಅಣ್ಣ ನಿನ್ನ ಬಾಳೆದಾಗ ಹುಳಿ ಹಿಡ್ತಾನ. ಏ ತಮ್ಮ ಮದ್ವಿ ಮಾಡ್ಕೊಂಡ್ ಹೋಗ್ಬಿಟ್ಟು ನೀನ್ ಹೇಳ್ತಾನ ಕರ್ಕೊಂಡ. ಹ್ಞೂ ಅಕ್ಕ ಹಂಗ ಹೇಳ್ತಿ ಹಂಗ ಆತ ಮದ್ವಿಗೆ ರೆಡಿನ ಏನ ತಂಗಿ? ಬಾಯಿನ ಅರ್ಬಿ ಬದ್ಲಾಸಕ್ಕೆ ಸೀರೆ ಉಟ್ಕೊಳಕ ರೇಷ್ಮೆ ಸೀರೆ. ಅಕ್ಕ ನೀ ಹೇಳಿದಂಗ ಹೊತ್ತು ಮುನ್ಬಿಡ್ದ ನಾನು ಹಿಂದಿನ ಕರ್ಕೊಂಡು ಮನಿಗ್ ಹೋಗ್ಬಿಡ್ತೀನವಾ. ನೀ ಮದ್ಯದ ವ್ಯವಸ್ಥೆ ಅಮ್ಮ ಅಣ್ಣಡ್ರಿ. ಹಾ ತಮ್ಮ ತಡ ಮಾಡಬೇಡ, ಬಾ ಯಾಕ ದೇವ್ರ ಅಂತೂ ನನ್ನ ಮದ್ವಿ ಭಾಗ್ಯ ಕೂಡಿ ಬತ್ ನನಗ ಬಹಳ ಚಲೋ ಆತ. ನಮ್ಮ ಅಕ್ಕನ ಪುಣ್ಯದಿಂದ ಏನತ್ತಿಲ್ಲ ಮದ್ವಿ ಆತ. ಏನ್ ನನ್ನ ಮದ್ವಿ ಅಂತೆ, ಆ ನನ್ನ ಮದ್ವಿ ಅಂತೆ. ಸುಸ್ಮಿತಾ ಯಾವ ನನ್ನ ತಮ್ಮ ಸಮಾಧಾನ. ಹೊತ್ತೇಳೆ ಕೊತ್ತು ಊಟಕ್ಕೆ ಹಾಕ, ನೀರು ಕಾಯಿಸ್ಕೊಡ್ ಜಳಕಕ್ಕೆ, ಮುಂಜಾನೆ ಎದ್ದು ಆದಂದ್ರೆ ಚಾದು ಮಾಡಿಕೊಡ್ತ ಬಾ. ಏನವು ಓದ್ಯಾವು ಏನ್ ಮಾಡ್ತೀಯವ್ವ? ನಂದೊಂದ್ ಹನಿ ಬೇರೆ. ನೀ ಮಾತು ಇದ್ದಿದಂದ್ರ ಒಳ ತುಂಬಾ ಬಂಗಾರ ಹಾಕಿ ನಿನ್ ಗಂಡನ ಮನಿ ಕಳಿಸ್ತಿದ್. ಇದೊಂದ ಕರ್ಮನಿ ಮ್ಯಾಲ ಗಂಡನ ಮನಿಗ್ ಹೊಂಟಿ ಹೋಗಯವ್. ಅಕ್ಕ ಅಕ್ಕ ಅಳ್ಬೇಡ ಬಾ, ಯಾಕೆ ಅಳ್ತಿ? ನೋಡ ನಿನ್ನ ಮಗಳಿಗೆ ಕೊಳ ತುಂಬಾ ಬಂಗಾರನು ಹಾಕಿಸ್ತನ. ಆಕಿನ ಚಂದಾಗಿ ಬಂಗಾರ ಗೀತೆ ನೋಡ್ಕೊತ ಹೋಗ್ಕನ. ನೀ ಏನ್ ಅಳಾಕ್ ಹೋಗ್ಬೇಡವಾ. ನಡಿ ಹೋಗುನ್ ನಡಿ. ತಮ್ಮ ಕುಂಬಳಕಾಯಿ ಕೊಡುವಲ್ಲ ನಿನ್ನ ಕೈಯಾಗ ಕೊಟ್ಟೇನಿ. ನನ್ನ ಮಗಳು ಸಾಲಿ ಬಿಟ್ಟು ಮತ್ತೆ ಹೋಗ್ಲಿಯಪ್ಪ, ಬಿಸಿಲಾಗದು ಕಳಿಸ್ಬೇಡಕೇನ. ಆಯ್ತಳವ, ಎಲ್ಲಿ ಕಳ್ಸಂಗಿಲ್ಲ ಆತಿಲ್ಲ. ನೀನ್ ಅದ್ರ ಬಗ್ಗೆ ಕಾಳಜಿ ಬಿಡ. ಏನ ನಾ ಆಕಿನ ಒಟ್ಟ ಚಂದಾಗಿ ನೋಡ್ಕೊತಾನ ಆಯ್ತಿಲ್ಲ. ನಡಿ ಹೋಗ್ಯವ. ಅಕ್ಕ ಹೋಗಿ ಬರ್ತೀವಿ, ನೀ ಏನ್ ಚಿಂತೆ ಮಾಡ್ಬೇಡ. ನಡಿ ಹೋಗುನು. ಹೋಗಿ ಮಾತಂಗಿ. ತಮ್ಮ ಇವ ನಿನಗ ಕಾಸ್ಕೈತಿ ಅನ್ನಿದ್ದಂದ್ರ ಕಾಲ್ ತೊಳ್ದ ಉಡೇಕಿ ಹಾಕಿ ಕಳಿಸ್ತಿದ್ದ. ಅವ್ ನನ್ನ ಸೌತಿ ಮಗ ಎಲ್ಲಿ ಹೋಗ್ಯಾನೋ ಏನೋ, ನನಗ ಇದೊಂದು ಜೀವ ಹಳಕೈತಿ ನೋಡ್ಯವ್ವ. ಯವ್ವ ನಿನ್ ಗುಂಗ್ನ್ಯಾಗ ನಾನು ಅಣ್ಣನ ಮರ್ತಿದ್ನಿ. ಅಣ್ಣ ಹೇಳಿದಾನು, ಅಣ್ಣ ಹೇಳಿದಾನ ಹೊಂಟನ್ ನಾನು. ಅಣ್ಣ ಹೇಳ್ದಾನು. ಅಣ್ಣ ಅಣ್ಣ ಬಂತೇನವ? ಅಣ್ಣ ಹೋಗಿ ಬರ್ತೀನಿ ಅಣ್ಣ. ತಂಗಿ ಹೋಗಿ ಬರ್ತೀಯ? ಹ್ಞೂ ಅಣ್ಣ. ನೋಡವ್ವ ನೀನು ಪಾದ ತೊಳೆದು ಕಳಿಸ್ತೇನು, ಸ್ವಲ್ಪ ತಡಿ. ನಿಂದ್ರಮ್ಮ. ಏಯ್ ನಿನ್ನ ಪಾಪದ ಕೈ ಇದೆ, ನನ್ನ ಮಗಳ ಪಾದ ತೊಳಿಬೇಡ. ನೀ ಎಷ್ಟೋ ಮಾಡ ನನ್ನ ಸೌತಿ ಮಗ. ಸರಿ ಯವ್ವ ಏನ್ ಮಾತಾಡಕತ್ತಿ ನೀನು? ಆಕಿ ನಿನಗಷ್ಟ ಮಗಳಲ್ಲ, ಆಕಿ ನನಗೂ ತಂಗಿ. ನನ್ನ ರಕ್ತ ಹಚ್ಕೊಂಡ ಹುಟ್ಟಿದಕ್ಕಿ, ನಮ್ಮಪ್ಪನ ಮಗಳು. ಎಲೆ ಮೇಲೆ ಅಕ್ಷತಿ ಕಾಳು ಹಾಕಕ್ಕೂ ಕರೀಲಿಲ್ಲ. ಈಗ ಮಣಿ ಬಿಟ್ಟು ಗಂಡನ ಮನೆಗೆ ಹೊಂಟಾಳ. ಹಾಗೂ ಆಕಿ ಪಾದ ತೊಳ್ಯಾಕ ಅವಕಾಶ ಕೊಡ್ಲಿಲ್ಲ. ಮಾತೆತ್ತಿದ್ರ ಸೌತಿ ಮಗ ಅಂತ ಬಾಯಿ ಬಿಡ್ತಿ. ನೀನು ಮಲತಾಯಿ ಅಂತ ತಿಳ್ಕೊಂಡಿದ್ನಂದ್ರ ಈ ಮನೆಯಾಗ ಇಷ್ಟು ದಿವಸ ನೀ ಬಾಳೆ ಮಾಡ್ತಿದ್ದಿದ್ದಿಲ್ಲ. ತಾಯಿ ಅಂತ ತಿಳ್ಕೊಂಡಾಗ ನೀನು ಈ ಮಗಳಿಗೆ ಜನ್ಮ ಕೊಟ್ಟದಿ. ಈಗ್ಯಾಕಿಂತ ದುರ್ಬುದ್ಧಿ ಬತ್ತ ನಿನ್ನಲ್ಲಿ? ನೋಡವ್ವ, ಗಂಡನ ಮನೆಗೆ ಹೊಂಟಿ ಇಲ್ಲದ ವಿಚಾರ ತಲೆಯಾಗ ಹಾಕೊಂಡು ಹೋಗೋದು ಬೇಡ. ಹೆಂಗೋ ಇರ್ಲಿ ಎಲ್ಲೋ ಇರ್ಲಿ ನನ್ನ ತಂಗಿ ಸುಖವಾಗಿರ್ಲಿ ಅಂತ ಬಯಸಿದವ್ ನಾನು. ನಕ್ಕೋತ ಹೋಗಿ ಬರ್ತೀಯ?
ಆಯ್ತಣ್ಣ ನಾ ಇನ್ ಹೋಗಿ ಬರ್ತೀನಣ್ಣ. ನೀ ಏನ್ ಹೇಳ್ತಾವ ನನ್ನ ಮಗಳಿಗೆ ಬುದ್ಧಿ? ಏ ಹುಡುಗ ನಡಿ ತಮ್ಮ ಕರ್ಕೊಂಡ್ ನಡಿ. ಮೆಣಸಿನ್ಕಾಯಿ ಮೇಲೆ ನಡ್ರಿ. ಆಯ್ತಳಕ್ಕ ಹೋಗಿ ಬರ್ತೀವಿ. ಹೋಗಿ ಬರ್ರಿ. ಹಾ ಹಾ ಹೋಗಿ ಬರ್ತಮ್ಮ. ಸುಸ್ಮಿತಾ ಸುಸ್ಮಿತಾ ಅಕ್ಕಿನಮ್ಮ, ನೋಡು ಯಾವತ್ತು ಈ ಕೈಯಾಗ ಆಡಿದಕ್ಕಿನಿ, ಅದಕ್ಕೋಸ್ಕರ ನಿನಗೆ ಏನ್ ನಂಗೆ ಗೊತ್ತೈತೇನಮ್ಮ. ಯಾವತ್ತು ಈ ತಂಗಿ ಈ ಕೈಯಾಗ ಆಡಿದಕ್ಕೆ, ಅದಕ್ಕೆ ನಿನ್ನ ಕೈಯಾಗ ಈ ಬಂಗಾರ ಬಳಿ ಇರಲಿ ಅಂತ ನಿನಗೋಸ್ಕರ ಮಾಡಿಸ್ಕೊಂಡ್ ಬಂದನಿ. ಹಿಡಿಯವ, ಯಾವತ್ತು ನಿನ್ನ ಬದುಕ ಬಂಗಾರ ಆಗಿರಲಿ. ಹಾ ನಡಿ ಅಣ್ಣ. ಯವ್ ಮಾತ್ಗೊಮ್ಮೆ ಮನ್ನಾಗ ಸೌತಿ ಮಗ ಅಂತಿ, ನನ್ನ ಮ್ಯಾಲ ಪ್ರೀತಿ ಇಲ್ದ ನನಗ ಬಂಗಾರ ಬಳಿ ತಂದಿಲ್ ನೋಡಿರ್ಲಿ. ಅವೇನು ಪುಗ್ಸೇತಿ ಕೊಟ್ಟ ನನ್ನ ಗಂಡನ ಆಸ್ತಿ ಐತಿ, ಹೋಗಿನ ತಡ ಆಕತಿ. ಅಣ್ಣ ಅವ್ವ ಯಾವತ್ತು ಹಂಗ ಒಟ ಹತ್ತಾಳ. ಅದ್ನೇ ನಾಕಿ ಮಾತ್ ಮನ್ಸಿಗೆ ಹಚ್ಕೋಬೇಕು ಹೋಗ್ಬೇಡ ನೀನು, ನನಗ ಆಶೀರ್ವಾದ ಮಾಡ್ಯಾನ. ಮಾಮ ನನಗೂ ಮಾಡ. ಪೌನ್ಯ, ನಮ್ಮ ತಂಗಿನ ಗಿನಿ ಹಂಗ ಜಪಾನ್ ಮಾಡೇನಿ. ಒಮ್ಮೆ ಹೇಳ್ತೈತಿ ನನ್ನ ಮನಸ್ಸ, ಗಿನಿ ಓದ ಗಿಡಗನ ಕೈಯಾಗ ಕೊಟ್ಟನಿ ಅಂತ ಹೇಳ್ತೈತಿ. ಆದ್ರೆ ಇನ್ನೊಂದು ಮನಸ್ಸ, ನನ್ನ ತಂಗಿ ಮದುವೆಯಾಗಿ ಗಂಡನ ಮನೆಗೆ ಹೊಂಟಾಳ ಅನ್ನೋ ಸಂತೋಷ ಒಂದು ಕಡೆ ಐತಿ. ನೋಡು, ಆಕೆ ಸಣ್ಣಕ್ಕೆ ಹೇಳಿಲಾರ್ದ ಏನೋ ತಪ್ಪು ಮಾಡಿದ್ರು ಮನಸ್ಸಿಗೆ ಹಚ್ಕೋಕ್ ಹೋಗ್ಬೇಡ. ಸಿಟ್ಟಿಗೆ ಬಂದಕಿನ ಬೇಯಕ್ ಹೋಗ್ಬೇಡ. ಮಾಮ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಆಕಿಗೆ ಏನು ಅನ್ನಂಗಿಲ್ಲ. ಈಚಿ ಕಡೆ ಕಡ್ಡಿ ತೆಗೆದು ಈಚಿ ಕಡೆ ಹಿಡ್ ಅನ್ನಂಗಿಲ್ಲ. ಆತಿಲ್ಲ, ನೀನ್ ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಡ. ಆಕಿನ ಚಂದಂಗ್ ನೋಡ್ಕೋತಾನ. ಅಕ್ಕ ಹೋಗಿ ಬರ್ಲಿ. ಮಮ್ಮ ಹೋಗಿ ಬರ್ಯಾ. ಏನ್ ಮಾತು ಕೇಳ್ತಿ? ಹೋಗ. ಆಯ್ತಳಕ್ಕ ಹೋಗಿ ಬರ್ತೀವಿ. ನಡಿ ಅಣ್ಣ ಯವ್, ಇನ್ನೂ ತಂಗಿ ಸಾಲಿ ಕಲ್ಕೋತಿ ಮನ್ಯಾಗ ಉಂಡ ಆಡ್ಕೋತ ಇರು ವಯಸ್ಸಿನಾಗ ಮದುವೆ ಮಾಡಿ ಮನೆ ಬಿಟ್ಟು ಹೊರ ಕಳಿಸ್ಬಿಟ್ಟಿ. ಸಣ್ಣ ವಯಸ್ಸಿನಾಗ ಮನ್ಯಾಗ ಹೆಂಗಿರ್ತಾಳೆ ಆಂಬಲ್ ತಂಗಿ. ಅವ ನನ್ನ ತಮ್ಮ, ಬಾಳೆ ಮಾಡುದು ಎಲ್ಲ ಗೊತ್ತೈತೆ ಅವಾಗ. ಬಾಯಿ ಮುಚ್ಕೊಂಡ ಒಳಗ್ ನಡಿ. ನೀ ಎಲ್ಲ ನನ್ನ ತಮ್ಮ ಅಂತೇಳಿ ಮಮಕಾರ ಹಿಡಿದ ಅವಾಗ ಹೆಣ್ಣು ಕೊಟ್ಟಿ. ಇದಕ್ಕಿಂತ ಮೊದಲ ಇಬ್ಬರ ಹೆಂಡ್ರ ಅವನು ಬಿಟ್ಟು ಓಡಿ ಹೋಗ್ಯಾರ ಅನ್ನೋ ವಿಚಾರ ನಿನ್ನ ತಲೆಯಾಗಿಲ್ಲ. ಎಲ್ಲರ ನಾಳೆ ಹಂಗ ನನ್ನ ತಂಗಿ ಜೀವನ ಆತಂದ್ರ ನೀನ ಕುಟ್ಟಕಿ ಬದುಕಿಗೆ ಬೆಂಕಿ ಹಚ್ಚಿದಂಗ ಆಕತಿ. ನೆನಪಿರ್ಲಿ. ಅಕ್ಕನ ಮಗಳ ಚಲೋ ಇರ್ತಾನ ನಡಿಯವ. ಬರೀ ಯಾಕೆ